ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೈಸ್, ನಾನಿವತ್ತು ಒಂದು ಜಾಗಕ್ಕೆ ಬಂದಿದ್ದೇವೆ. ಯಾಕೆಂದ್ರೆ ಮೀನು ಹಿಡಿಲಿಕ್ಕೆ ಬಂದದ್ದು ಇಲ್ಲಿ. ಸೊ ಇಲ್ಲಿ ಒಂದು ಕೆರೆ ಉಂಟು ನೋಡಿ. ನಮ್ಗೆ ಇಲ್ಲಿ ನಮ್ಮ ಜೊತೆ ಉಜ್ವಲ್ ಅವರು ಇದ್ದಾರೆ ನೋಡಿ, ಫುಲ್ ಸೆಟ್ ಆಗಿದ್ದಾರೆ. ಸೊ ನಾವು ಜಾಕೆಟ್ ಮತ್ತೆ ಬಲೆ ಎಲ್ಲ ತಂದಿದ್ದೇವೆ ನೋಡಿ. ಇದರ ಒಳಗಡೆ ಬಲೆ ಎಲ್ಲ ಉಂಟು ನೋಡಿ, ಒಳಗಡೆ ಬಲೆ ಎಲ್ಲ ರೆಡಿ ಉಂಟು ನೋಡಿ. ಸೊ ಇಲ್ಲಿ ನೋಡಿ ಕೆರೆ ಇದೆ ನೋಡಿ. ಇವರು ಉಜ್ವಲ್ ಅಂತ ನೋಡಿ, ಫುಲ್ ಸೆಟ್ ಆಗಿದ್ದಾರೆ, ಎಲ್ಲ ಸ್ಟಿಕ್ ಎಲ್ಲ ಹಿಡ್ಕೊಂಡು. ಸೊ ಇದಕ್ಕೆ ನಾವೀಗ ಜಿಗಿಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ಇವಾಗ ಕೆರೆಗೆ ಇಳಿತಾ ಇದ್ದೇವೆ. ಇದು ತುಂಬಾ ಗುಂಡಿ ಉಂಟಂತೆ. ಎಷ್ಟು 7 ಫೀಟ್ ಉಂಟಾ? 7 ಫೀಟ್ ಉಂಟಂತ. ಈಗ ಫುಲ್ ನಾವು ಮುಳುಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ ನೋಡಿ. ತುಂಬಾ ನೀರಿದೆ. ಇವರು ಇಳಿತಿದ್ದಾರೆ ನೋಡಿ. ಎಸ್, ಕಮಾನ್ ಕಮಾನ್. ನೋಡಿ ಆನಂದ ಅಕ್ಕಿ ಎಷ್ಟು 25 kg 50 ಹಾ? ಎಷ್ಟು ಕೆಜಿ ಅದು ರೈಸ್? 50 25 kg ಆನಂದ ಬ್ರ್ಯಾಂಡ್ ಗೋಣಿಯನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಹಗ್ಗ ಇವರು ಈಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಗೈಸ್, ಇಲ್ಲಿ ಎಷ್ಟು ಗುಂಡಿ ಉಂಟು ಅಂತ ನೋಡುವ. ಸೊ ನಂತರ ಮೈಕ್ ಸಹ ಉಂಟು, ನಾನು ಯೂಸ್ ಮಾಡ್ತಿದ್ದೇನೆ. ಮುಳುಗಡಿದ್ರೆ ಮೈಕ್ ಸಹ ಮುಳುಗುತ್ತೆ ನೋಡಿ. ಓ, ತಾವರೆಲ್ಲ ಉಂಟು ನೋಡಿ. ಇದು ಬೇಡ ತುಂಬಾ ಗುಂಡಿ ಉಂಟು. ಈ ಹಗ್ಗವನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕು. ಸೊ ಇದು ತುಂಬಾ ಗುಂಡಿ ಉಂಟು. ಸೊ ಬನ್ನಿ, ನಾನು ಅಲ್ಲಿಗೆ ಹೋಗಿ ಬರ್ತೇನೆ. ಮೈಕ್ ತಗೊಂಡು ಹೋಗೋದಿಲ್ಲ, ಮೈಕ್ ಅಂತ ಇಲ್ಲ ನನ್ನ ಹತ್ರ. ಇಲ್ಲಿಂದಲೇ ನೋಡ್ಬೇಕಷ್ಟೇ. ಗುಂಡಿ ಉಂಟು ತುಂಬಾ. ನಾನು ಸ್ವಿಮ್ಮಿಂಗ್ ಮಾಡ್ತಾ ಹೋಗ್ಬೇಕು ಅಲ್ಲಿಗೆ. ಅದನ್ನು ಹಿಡ್ಕೊ. ಅಲ್ಲಿ ತುಂಬಾ ಗುಂಡಿ ಉಂಟು. ನಾವು ಜಾಕೆಟ್ ಹಾಕಿ ಹೋಗೋದು ಬೆಸ್ಟ್. ಅಲ್ಲಿ ಅರ್ಧ ತನಕ ಹೋದೆ ನಾನು. ತುಂಬಾ ಗುಂಡಿ ಉಂಟು. ಸೊ ಈ ಹಗ್ಗ ಬಿಡಿಸಿಕೊಂಡು ಹೋಗ್ಬೇಕಾಗ್ತದೆ. ಸೊ ಅದಕ್ಕೆ ಕಾರಣ ಜಾಕೆಟ್ ಹಾಕೋದು ಬೆಸ್ಟ್ ಅಂತ ಕಾಣುತ್ತೆ. ಆಯ್ತಲ್ಲ, ಇಷ್ಟ ಅಲ್ಲ? ಇನ್ನೆಂತ 6 ಇಟ್ಕೊಂಡೆ? ಇದು ಉಲ್ಟಾ ಆಯ್ತು. ಕರೆಕ್ಟ್ ಆಯ್ತಲ್ಲ? ಇದನ್ನು ಬಿಡಿಸಿಕೊಂಡು ಹೋಗ್ಬೇಕು, ಅದೇ ಕಷ್ಟ. ಎಲ್ಲಾದ್ರೂ ನಾನು ಡೈರೆಕ್ಟ್ ಸ್ವಿಮ್ಮಿಂಗ್ ಮಾಡ್ತಾ ಹೋಗೋದು ಅಂತ ಅನಿಸ್ತದೆ. ಅದು ಬಿಡಿಸಿಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಏನಾಗ್ತದೆ ಅಂತ ಪ್ರಾಬ್ಲಮ್ ಇಲ್ಲ. ಜಾಕೆಟ್ ಬಾಯ್ ಬಾಯ್. ಜಾಕೆಟ್ ಹಾಕಿಕೊಂಡು ಹಾಗೆ ಜಾಕೆಟ್ ಹಾಕಿಕೊಂಡು ಹೋಗಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ. ಅಲ್ಲಿಗೆ ಹೋಗಿ ಹಗ್ಗ ರೋಪ್ ತಗೊಂಡೋಗಿ ವಾಪಸ್ ತಂದೆ ನೋಡಿ. ನನಗೆ ಜಾಕೆಟ್ ಬೇಡ ಇತ್ತು, ಅಲ್ಲಿಗೆ ಹಾಗೇನೆ ಹೋಗ್ಬೋದಿತ್ತು. ಬಟ್ ಹೋಗಿ ಆಯ್ತಲ್ಲ, ಎಂತ ಮಾಡೋದು. ಗೈಸ್, ನಾವು ಇಲ್ಲಿ ಬಲೆ ಎಲ್ಲ ಹಾಕಿ ಆಯ್ತು ನೋಡಿ. ಒಂದು ಸೈಡ್ ಈ ಕಡೆ ಹಾಕಿದ್ದೇವೆ, ಮತ್ತೊಂದು ಈ ಕಡೆ ಹಾಕಿದ್ದೇವೆ. ಇನ್ನೊಂದು 7-7ವರೆಗೆ ತೆಗೆದು ಬಲೆ. ಮೀನು ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ ನಮಗೆ. ಸೊ ಉಜ್ವಲ್ ಹೇಳಿದ್ದಾರೆ ನೋಡಿ. ಇಲ್ಲಿ ಫುಲ್ ಇವರ ಒಂದು ಪ್ಲಾನ್. ಇವರಿಗೆ ಒಂದು ಇಷ್ಟು ಸಿಗ್ತದೆ ಅಂತ ಮೀನೊಂದು ಇದು ಪ್ಲಾನ್ ಉಂಟಲ್ಲ ನಿಮ್ಮ ಮೈಂಡ್ ಅಲ್ಲಿ ನೋಡಿ. ಮತ್ತೆ ಇಲ್ಲಿ ಒಂದು ಕಾಯಿ ಉಂಟಾಯ್ತಾ, ಇದರ ಹೆಸರು ಎಂತ ಅಂತ ಗೊತ್ತಿಲ್ಲ ನೋಡಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ನೋಡುವ ಇಲ್ಲಿ ನೋಡಿ. ಗೈಸ್, ನಾವಿವಾಗ ಗಾಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮಡಂಜಿಗೆ ಗಾಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಉಜ್ವಲ್ ಹೊರಟರು ಕೆರೆಯಿಂದ. ಈಗ ಸ್ಥಾನ ಪಲ್ಲಟ ಮಾಡ್ತಾ ಇದ್ದೇವೆ. ಮಡಂಜಿ ಸಿಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಇವಾಗ ಸ್ವಲ್ಪ ಇದು ನೋಡಿ, ಇಲ್ಲಿ ಬಲೆ ಹಾಕಿದ್ದೇವಲ್ಲ, ಸ್ವಲ್ಪ ಟೈಮ್ ಆದ್ಮೇಲೆ ತೆಗೆಯುದು. ಈಗ ಮಡಂಜಿಗೆ ಗಾಲ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹತ್ತಿ ಹತ್ತಿ ಮೆಲ್ಲ 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 ಸಮಾಧಾನ. ಹೋಗುವ ಹೋಗುವ ನೋಡಿ. ಇಲ್ಲಿ ಒಂದು ಕಾಯಿ ನೋಡಿ, ಇಲ್ಲಿ ಹತ್ತಿರ ತೋರಿಸ್ತೇನೆ ಆಯ್ತಾ. ನೋಡಿ, ಇಲ್ಲಿ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಲೆಮನ್ ಆಗಿ ಉಂಟು ನೋಡಿ. ಲೆಮನ್ ಅಲ್ಲ, ಲೆಮನ್ ತರ ಉಂಟು, ದೊಡ್ಡ ಲೆಮನ್ ತರ. ಬಟ್ ಎಂತ ಹೆಸರು ಅಂತ ಗೊತ್ತಿಲ್ಲ. ನಮ್ಮ ಜಾಕೆಟ್ ಇಲ್ಲಿ ಇಟ್ಟಿದ್ದೇವೆ ನೋಡಿ. 900 ರೂಪಾಯಿ ಕೊಟ್ಟಿದ್ದಾರೆ ಅಂತ ಜಾಕೆಟ್ಗೆ. ಫುಲ್ಲು ಗದ್ದೆ ಆಯ್ತಾ. ಗದ್ದೆ ಸೈಡ್ ಅಲ್ಲಿ ದೊಡ್ಡ ಕೆರೆ. ಉಜ್ವಲ್ ಅವರು ಮಡಂಜಿಗೆ ರೆಡಿ ಆಗ್ತಿದ್ದಾರೆ ಗಾಲ್ ಹಾಕ್ಲಿಕ್ಕೆ. ವಾವ್, ಇಲ್ಲಿ ವ್ಯೂಸ್ ನೋಡಿ. ನಿಮಗೆ ಇಲ್ಲೊಂದು ಸನ್ಸೆಟ್ ತೋರಿಸ್ತಾ ಇದ್ದೇನೆ ನೋಡಿ. ಗಂಟೆ 5:15 ಆಯ್ತು. ಗೈಸ್, ನಮ್ಮ ಉಜ್ವಲ್ ಅವರೀಗ ಗಾಲ್ ಹಾಕ್ತಾ ಇದ್ದಾರೆ ನೋಡಿ. ನಂಗೆ ಅಂತ ಗೊತ್ತಿಲ್ಲ ಗಾಲ್ ಹಾಕ್ಲಿಕ್ಕೆ. ಇವರೆಲ್ಲ ಅದ್ರಲ್ಲಿ ಎಕ್ಸ್ಪರ್ಟ್ ನೋಡಿ.
ಇಲ್ಲಿದ್ದಾರೆ ನೋಡಿ, ಫುಲ್ಲು ಸೆಟ್ ಆಗಿದ್ದಾರೆ ನೋಡಿ. ಎಸ್, ಈಗ ಒಂದು ಮಡಂಜಿ ಸಿಗ್ತದೆ. ಇಲ್ಲ ಎಂತ ಇಲ್ಲ. ನೋಡಿ 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 ಜನರೇ ನೋಡಿ. ಸಿಕ್ಕಿತ್ತು ಗೈಸ್ ಫೈನಲಿ. ಫೈನಲಿ ಒಂದು ಮಡಂಜಿ ಸಿಕ್ಕಿತ್ತು, ಸಣ್ಣದು ಮಾತ್ರ ಆಯ್ತಾ. ಸತತ ಪ್ರಯತ್ನದಿಂದ ಒಂದು ಮಡಂಜಿ ನಮಗೆ ಸಿಕ್ಕಿದೆ ಇವಾಗ. ನೋಡಿ 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 ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಹೇಗಿದೆ ಮಡಂಜಿ ಇವರ ಸತತ ಪ್ರಯತ್ನದಿಂದ. ಇದನ್ನೆಂತ ಫ್ರೈ ಮಾಡುದ ಎಂತ ಮಾಡುದು ಈಗ? ನೋಡಿ ಫುಲ್ಲು ನುಂಗಿದೆ ಅದನ್ನು. ಕಪ್ಪೆ ಅಲ್ಲ ಅದು, ಕಪ್ಪೆಯನ್ನು ಫುಲ್ಲು ನುಂಗಿದೆ. ಆಗೊಮ್ಮೆ ನಮಗೆ ಸಿಗ್ನಲ್ ಕೊಟ್ಟಿತ್ತು, ಬಟ್ ಅದೇನಾ? ಅದಲ್ಲ, ಇದು ಬೇರೆ ಅಂತ. ಫುಲ್ಲು ನುಗ್ಗಿದೆ. ಹಲ್ಲು ನೋಡಿ, ಮಡಂಜಿ ಹಲ್ಲು. ಅದಕ್ಕೆ ಉಸಿರಾಡ್ಲಿಕ್ಕೆ ಕೂಡ ಆಗ್ತಿಲ್ಲ, ಅದು ಅಷ್ಟು ಒಳಗಡೆ ನುಂಗಿದೆ. ನೋಡಿ ನಾನು ಹೇಗೆ ತೆಗೆಯುತ್ತೀಗ? ತೆಗೆದ್ರು ಗೈಸ್. ನಾವಿವಾಗ ಆಗ ಬಲೆ ಹಾಕಿದನ್ನು ಈಗ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಗಂಟೆ ಆಯ್ತು, 7:30 ಆಯ್ತು. ಎಲ್ಲ ರೆಡಿ ಆಗಿದ್ದಾರೆ, ಉಜ್ವಲ್ ಅವರು ರೆಡಿ ಆಗಿದ್ದಾರೆ. ಲೈಟ್ ಎಲ್ಲ ಹಾಕಿ, ಟಾರ್ಚ್ ಲೈಟ್ ಎಲ್ಲ ಹಾಕಿ ರೆಡಿ ಆಗಿದ್ದಾರೆ. ಬನ್ನಿ, ಇಳಿಯುವ. ಇಲ್ಲಿ ಇಲ್ಲಿ ನಂಗೆ ಲೈಟ್. ಮೆಲ್ಲ ಮೆಲ್ಲ. ಚಪ್ಪಲಿ ಇಲ್ಲಿ ಇಡುವ. ಚಪ್ಪಲಿ ಹಾಕಿಕೊಂಡು ನೀರಿಗೆ ಇಳಿಯುವುದು ಬೇಡ ಅಂತ ಕಾಣುತ್ತೆ. ಚಪ್ಪಲಿ ಇಲ್ಲಿ ಇಟ್ಟಿದ್ದೇನೆ. ಮೆಲ್ಲ. ಎಷ್ಟು ಮೀನು ಸಿಕ್ಕಿದೆ ಅಂತ ನೋಡುವ. ಉಂಟಾ ಇಲ್ಲೋ ಅಂತೆಂತ ಗೊತ್ತಿಲ್ಲ. ಆಗ ಸ್ವಲ್ಪ ಸ್ವಲ್ಪ ಶೇಕ್ ಆಗ್ತಿತ್ತು. ನಾನು ಸಹ ಇಳಿಯುತ್ತೆ. ಚೀಲ ಎಲ್ಲ ಎಲ್ಲಿ ಉಂಟು ಮೀನಿಗೆ? ಸ್ಟಾರ್ಟಿಂಗ್ಗೆ ಬಂದಿದ್ದೇವೆ. ಫಸ್ಟ್ ಇದನ್ನು ತೆಗಿಯೋ. ಇಲ್ಲಿ ಒಂದು ಮೀನು ಸಿಕ್ಕಿದೆ ನೋಡಿ, ಲಾಸ್ಟ್ ಒಂದು. ಇದು ಯಾವ ಮೀನು? ಸರ್ಕಾರಿ ಮೀನು. ನೋಡಿ 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 ನೋಡಿ, ಈ ಬಲೆಯಲ್ಲಿ ಒಂದೇ ಮೀನು ಸಿಕ್ಕಿದೆ ನಮಗೆ ಲಾಸ್ಟಿಗೆ. ಎಂತ ಪರ ಹೇಳ್ತಾ ಉಂಟು ಇಲ್ಲಿ. ಎಂತ ಇದು? ಪರ ಇದರಿಂದ ಹೇಳ್ತಾ ಉಂಟು. ಎಲ್ಲಿ ಹೋಯ್ತು ಮೀನು? ನೋಡಿ ನೋಡಿ, ಸರ್ಕಾರಿ ಮೀನು. ಒಂದು ಸಾಂಬಾರಿಗೆ ಆಗ್ಬೋದು. ಜೀವ ಉಂಟು, ಮತ್ತೆ ಮೀನು ಜೀವ ಇರೋದೆ. ಫೈನಲಿ ಒನ್ ಮೀನ್, ಒನ್ ಫಿಶ್ ಗಾಟ್ ಇಟ್. ಇನ್ನೊಂದು ಬಲೆ ಉಂಟು, ಇದನ್ನು ಬಿಡಿಸುವ. ಇಲ್ಲೊಂದು ಸ್ಟಾರ್ಟಿಂಗ್ ಅಲ್ಲಿ ಆಗ ಪರ ಗೆಲ್ಲಿತ್ತು. ಉಂಟದು? ಅಲ್ಲಿ ಕಾಣಿಸ್ತಾ ಇಲ್ಲ. ಓ ಇಲ್ಲಿ ನೋಡಿ. ಓ ಇದೆಂತ? ಎರಡು ಮಡಂಜಿ. ಒಂದು ಮಡಂಜಿ. ಇದು ಫುಲ್ಲು. ಓ ಇಲ್ಲಿ ಒಂದು ಮಡಂಜಿ ಉಂಟು. ಸರ್ಕಾರಿ ಮೀನು. ಇದು ಫುಲ್ಲು ಬಲೆ ಎಲ್ಲ ಇದಾಗಿ ಹೋಗಿದೆ. ಹಿಡ್ಕೊಳ್ಬೇಕಾ? ಇಲ್ಲೊಂದು. ಹಿಡ್ಕೊಳ್ಬೇಕಾ? ಟೋಟಲ್ 3 ಮೀನಾಯ್ತು. 3 ಪ್ಲಸ್ ಆಗ ಒಂದು ಮಡಂಜಿ ಸಿಕ್ಕಿತಲ್ಲ ಗಾಲಕ್ಕೆ, 4 ಮೀನಾಯ್ತು.
ಇನ್ನೊಂದು ಮೀನು ನೋಡಿ. ಕಲಿಬೇಕಾ? ಮೀನೇ ಇಲ್ಲ ಇದರಲ್ಲಿ. ಇಲ್ಲಿ ಒಂದುಂಟು ಸರ್ಕಾರಿ. ನೋಡಿ ಗೈಸ್, ಇಲ್ಲಿ ಒಂದು ಮೀನು ನೋಡಿ ನೋಡಿ ನೋಡಿ. ಓ ಮುಳ್ಳು, ಇದಂತ ಇದು ಯಾವ್ದು ಮೀನು? ಅದೇನಾ? ಮುಳ್ಳು ಉಂಟು ಇದರಲ್ಲಿ, ತಪ್ಪಿಸಿ ಹೋಗ್ತದೆ ಈಗ. ಸ್ವಲ್ಪ ಜಸ್ಟ್ ಸಿಕ್ಕಿಕೊಂಡದು ಅಲ್ಲ, ಇದು ಇದು ಸೇಫ್ ಆಗ್ತಿತ್ತು ಈಗ ಜಸ್ಟ್. ಇದಂತ ಇಲ್ಲಿ ಒಂದುಂಟು, ಇದು ಯಾವ್ದು ಮೀನು? ಅದು ಸಹ ಯಾವುದು? ಇರ್ಪೆ. ಇರ್ಪೆ ಸರಿಯಾ? ನೋಡಿ ಗಾಯ್ಸ್ ಎಷ್ಟು ಮೀನು ಸಿಕ್ಕಿದೆ ಅಂತ ನೋಡಿ ಗಾಯ್ಸ್. ತುಂಬಾ ಮೀನು ಸಿಕ್ಕಿದೆ. ನಿಮ್ಮ ಫೇವ್ರೆಟ್ ಮೀನಾ ಇದು? ಉಜ್ವಲಿದ ಫೇವ್ರೆಟ್ ಮೀನಂತೆ. ಕಲರ್ ಚಂದ ಉಂಟಲ್ಲ, ಶೈನ್ ಆಗ್ತಾ ಉಂಟು ನೋಡಿ. ಬಾಯಿಗೆ ಹೋಗಿದೆ ಬಲೆ, ಬಾಯಿಗೆ ಹೋಗಿದೆ. ಅದೆಂತ? ಹಲ್ಲು ನೋಡಿ, ಹಲ್ಲು ನೋಡಿ ಗೈಸ್. ಬಿಡಿಸೋದೇ ಸ್ವಲ್ಪ ಕಷ್ಟ ಗೈಸ್. ಹಾಗಲ್ಲ, ನೀವು ನಾಳೆ ಹಾಕಿದ್ರೆ ನಾಳೆ ಸಹ ಸಿಗ್ಲಿಕ್ಕಿಲ್ವಾ? ನಾಳೆ ಸಹ ಹಾಕ್ಬೇಕು. ಇದು ಕ್ಯೂಟ್ ಉಂಟಾಯ್ತು, ತುಂಬಾ ನೋಡ್ಲಿಕ್ಕೆ ಕ್ಯೂಟ್ ಉಂಟು ಮೀನು. ಆಯ್ತು ನೋಡಿ ಗಾಯ್ಸ್, ಎಷ್ಟಾಯ್ತು ಮೀನು ನೋಡ ಎಷ್ಟಾಯ್ತು ಅಂತ ನೋಡಿ ಗಾಯ್ಸ್. ಇಷ್ಟಾಯ್ತು. ಓಕೆ, ಇದು ಸಹ ಅದ್ರಲ್ಲಿ ಹಿಡಿಬೋದಾ? ಗಾಯ್ಸ್ ನೋಡಿ ಗಾಯ್ಸ್, ಭಾರ ಉಂಟು. ಎಷ್ಟು ಕೆಜಿ ಆಗ್ಬೋದು? ಎಷ್ಟು ಕೆಜಿ ಆಗ್ಬೋದು? ಎಷ್ಟು ಮೀನು ಸಿಕ್ಕಿದೆ ಗಾಯ್ಸ್. ಇದನ್ನ ಯಾವ್ದಕ್ಕೆ ಹಾಕುದು? ನಾವಿವಾಗ ಹೋಗ್ತಾ ಇದ್ದೇವೆ ಮನೆಗೆ. ಸಮಯ ಬಂದ್ಬಿಟ್ಟು 8 ಗಂಟೆ ಆಗ್ತಾ ಬಂತು, ಹತ್ರ 8 ಗಂಟೆ. ಇವತ್ತಿನ ಫಿಶಿಂಗ್ ಆಯ್ತು ಗೈಸ್. ಇಲ್ಲಿ ಒಂದು ಆಮೆ ಸಿಕ್ಕಿದ್ದು ನಮಗೆ ಹೋಗುವಾಗ. ನೋಡಿ ಗಾಯ್ಸ್, ಆಮೆ ಸಿಕ್ಕಿದೆ ಗೈಸ್. ಇದು ಯಾವ ಆಮೆ ನೋಡಿ ಗಾಯ್ಸ್? ಆಮೆ. ನಾವು ಗಾಡಿಯಲ್ಲಿ ಬರುವಾಗ ಒಂದು ಆಮೆ ನೋಡಿ ಗೈಸ್. ಸಮಯ ಎಷ್ಟಾಯ್ತು? 8:13 ಆಗಿದೆ. ಆಮೆ ಸಿಕ್ಕಿತ್ತು ಗೈಸ್. ಇದನ್ನ ಎಂತ ಮಾಡುದು ಆಮೆಯನ್ನು? ಎಲ್ಲಿಗೆ? ನೋಡಿ ಗೈಸ್, ಉಜ್ವಲಿಗೆ ಆಮೆ. ಆಮೇಲೆ ಬಿಟ್ಟೆ, ಸಾಂಬಾರು ಮಾಡುದು ಬೇಡ. ಅವ ಫ್ರೆಂಡ್ ಹೇಳಿದ ಸಾಂಬಾರು ಮಾಡುದು ಬೇಡ ಅಂತ. ಸೊ ಇಲ್ಲಿ ಬಿಟ್ಟೆ ನಾನು, ಹೋಗ್ಲಿ ಪಾಪ ಬದುಕ್ಲಿ. ಅದು ದೊಡ್ಡ ಆಮೆ ಪಾಪ. ಬ್ಯಾಡ್ ಲಕ್ ಆಗಿ ನಮ್ಗೆ ಸಿಕ್ಕಿದ ಅಂತ ನಾವು ಬರುವಾಗ. ಇದನ್ನೆಲ್ಲಿ ಬಿಟ್ಟೆ ನಾನು, ಹೋಗ್ಲಿ ಪಾಪ. ಬಾಯ್ ಟೇಕ್ ಕೇರ್.
ಗೈಸ್ ನಾವು ವಿಡಿಯೋನ ಎಂಡ್ ಮಾಡ್ಬೇಕಾದ್ರೆ ನಮಗೆ ಒಂದು ಆಮೆ ಸಿಕ್ಕಿದ್ದು ಗೈಸ್, ಹಾಗಾಗಿ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೈಸ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಉಜ್ವಲ ಜೊತೆಗೆ. ಸೊ ಗದ್ದೆಯಲ್ಲಿ ಹೋಗ್ತಾ ಇದ್ದೇವೆ ಮನೆಗೆ. ಸೊ ಮತ್ತೊಂದು ನಾನು ನಿಮ್ಗೆ ಸ್ಪೆಷಲ್ ವಿಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.